ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಬೇಸಿಕಲಿ ಜಾಸ್ತಿ ಜನ ಗ್ರಾಮರ್ ಬುಕ್ದು ಕಾಸ್ಟ್ ಎಷ್ಟು, ನಮ್ಮ ಹಳ್ಳಿಗೂ ಪುಸ್ತಕ ಬೇಕು, ನಮ್ಮ ಗೌರ್ಮೆಂಟ್ ಸ್ಕೂಲ್ಗೂ ಪುಸ್ತಕ ಬೇಕು, ಅಲ್ಲಿ ಆ ಪುಸ್ತಕ ಬೇಕು, ಈ ಪುಸ್ತಕ ಬೇಕು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಮಾಡ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ. ನಾವು ಈ ಒಂದು ಫಾರ್ಮರ್ಸ್ ಕಾರ್ಡ್ ಅಥವಾ ಈ ಒಂದು ಉಚಿತ ಎಜುಕೇಷನ್ ಅನ್ನೋ ಒಂದು ಮೆಥಡ್ನ ಹೆಂಗಂದ್ರಂಗೆ ಎಲ್ಲಂದ್ರಲ್ಲಿ ವಿಸ್ತಾರವಾಗಿ ಸ್ಪ್ರೆಡ್ ಮಾಡ್ತಿಲ್ಲ. ಯಾಕಂದರೆ ಅದೇನಾಗುತ್ತೆ ಅಂತಂದರೆ ಕೋಳಿಗೆ ರಾಗಿ ಹಾಕ್ದಂಗೆ ಆಗ್ಬಿಡುತ್ತೆ, ಅಲ್ಲೊಂದು ಇಲ್ಲೊಂದು ಆಗ್ಬಿಡುತ್ತೆ. ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಒಂದೊಂದೇ ಗ್ರಾಮ ಹೀಗೆ ಕರ್ನಾಟಕ ಪೂರ್ತಿ 4,000 ಗ್ರಾಮಗಳಲ್ಲಿ ವಿಸ್ತಾರ ಮಾಡಬೇಕು ಅಂತ ಹೊರಟಿರೋಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಇದು. ಇವತ್ತು ಆ ಪ್ರಾಜೆಕ್ಟ್ ಬಗ್ಗೆ, ಈ ಫಾರ್ಮರ್ಸ್ ಕಾರ್ಡ್ ಅಂದರೆ ಏನು, ಈ ಫಾರ್ಮರ್ಸ್ ಕಾರ್ಡ್ಗೆ ಯಾರಿಗೆ ಸಿಗುತ್ತೆ, ಎಲ್ಲಿ ಅಪ್ರೋಚ್ ಮಾಡಬೇಕು, ಇದು ನಿಮ್ಮ ಹಳ್ಳಿಲಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಇವತ್ತು ಸಂಕ್ಷಿಪ್ತವಾಗಿ ಎಲ್ಲ ಫುಲ್ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಐ ವಿಲ್ ರಿವರ್ಟ್ ಬ್ಯಾಕ್ ಟು ಯು. ಈಗ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದೊಂದು ಹಳ್ಳಿಲಿ 300 ಜನ ಫಾರ್ಮರ್ಸ್ ಮಕ್ಕಳು, 300 ಮೆಂಬರ್ಸ್ ಫಾರ್ಮರ್ಸ್ ಮಕ್ಕಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಓಕೆ, 300 ರೈತರು, ಫಾರ್ಮರ್ಸ್. ಓಕೆ, ರೈತರ ಮಕ್ಕಳು, 300 ರೈತರ ಮಕ್ಕಳು. ರೈತರು ಅಂದರೆ ಯಾರು, ಏನು ಎಲಿಜಿಬಿಲಿಟಿ ಇರಬೇಕು? ರೈತರು ಅಂದರೆ ಅವ್ರು ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾರೆ ಯಾವುದೋ ಒಂದು ಜಮೀನಲ್ಲಿ, ಅವರು ರೈತರೇ. 10 ಎಕರೆ ಜಮೀನಿದ್ರು ರೈತನೇ, 50 ಎಕರೆ ಜಮೀನಿದ್ರು ರೈತರೇ. ಅಂಥ ಒಂದು 300 ಮಕ್ಕಳಿಗೆ ಒಂದು ಗ್ರಾಮದಲ್ಲಿ ಅಂಥ ಒಂದು 300 ಮಕ್ಕಳನ್ನ ಎಜುಕೇಷನ್ನ ಕಂಪ್ಲೀಟಾಗಿ ಫ್ರೀ ಅಥವಾ ಉಚಿತ ಮಾಡಬೇಕು ಅಂತ ಹೊರಟಿರೋಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಇದು. ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಮಾಹಿತಿ ಕೊಡ್ತಾ ಇದ್ದೀನಿ. ಏನಿದು ಈ ಒಂದು ರೈತರಿಗೆ ಒಂದು ಗ್ರಾಮದಲ್ಲಿ ನಾವೊಂದು ಲರ್ನಿಂಗ್ ಸೆಂಟರ್ ಅಂತ ಮಾಡ್ತೀವಿ, ವಿಶ್ವಾಗ್ರ AR/VR ಲರ್ನಿಂಗ್ ಸೆಂಟರ್ ಅಂತ ಮಾಡ್ತೀವಿ. ಅಲ್ಲಿಗೆ ಒಂದು 2 ರಿಂದ 4 ಜನ, 2 ರಿಂದ 4 ಜನ ವಾಲಂಟಿಯರ್ಸ್ ಅಂತ ನಾನು ಕರಿಬೋದು ಅವ್ರನ್ನ, ಅಥವಾ ನಮ್ಮ ಫೆಸಿಲಿಟೇಟರ್ಸ್ ಅಂತ ಕರಿಬೋದು. ಇದಕ್ಕೆ ಮುಂಚೆ ವಿಶ್ವಾಗ್ರಹದ್ದು ಬಿಸ್ನೆಸ್ ಮಾಡೆಲ್ ಬೇರೆ ಇತ್ತು. ಈಗ ಅದು ಕಂಪ್ಲೀಟಾಗಿ ಮಾಡೆಲ್ನ ಚೇಂಜ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ಇರಬೇಕು, ಎಲ್ಲೂ ಯಾರಿಗೂ ಮೋಸ ಆಗಬಾರ್ದು, ಸ್ಕ್ಯಾಮ್ ಆಗಬಾರ್ದು, ಯಾರಿಗೂ ನೋವು ಆಗಬಾರ್ದು ಅನ್ನೋವಂಥ ವಿಚಾರಕ್ಕೆ ಕಂಪ್ಲೀಟಾಗಿ 2 ರಿಂದ 4 ಈ ಡಿಸಿಷನ್ನ ನಮ್ಮ ಆಫೀಸಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ತಗೊಂತಾರೆ. ಆ ಹಳ್ಳಿಗೆ 2 ಬೇಕಾ ಇಲ್ಲ 4 ಜನ ಬೇಕಾ ಅಂತ ಹೇಳ್ಬಿಟ್ಟು ಈ ಥರ 2 ರಿಂದ 4 ಜನನ ಒಂದು ವಾಲಂಟಿಯರ್ಸ್ನ ಗ್ರೂಪ್ ಮಾಡಿಕೊಂಡು ಅವರಿಗೆ ಒಂದು ಗೌರವಧನ, ಕೆಲವೊಂದು ಎಕ್ಸ್ಟ್ರಾ ಇದುಗಳೆಲ್ಲ ಇರ್ತಾವೆ, ಅವ್ರಿಗೆ ಫೆಸಿಲಿಟೀಸು ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಅದನ್ನು ನಾನು ಹೋಗ್ತಾ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವ್ರನ್ನ ಉಪಯೋಗಿಸ್ಕೊಂಡು ಪ್ರತಿ ಹಳ್ಳಿಲಿ 300. ಈಗ ಮೊದಲನೇ ಹಂತದಲ್ಲಿ ಒಂದು 30 ಗ್ರಾಮದಲ್ಲಿ 100 ಫಾರ್ಮರ್ಸ್, 100 ರೈತರದ್ದು ಫಾರ್ಮರ್ಸ್ ಕಾರ್ಡ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಈಗ ಮೇ ಬಿ ಕಮಿಂಗ್ ಮಂಡೇ 1 ಜುಲೈ ಒಳಗಡೆಯಿಂದ ಇಶ್ಯೂ ಮಾಡ್ತಾ ಇದ್ದೀವಿ. ಸರ್ವೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನಿದು ಫಾರ್ಮರ್ಸ್ ಕಾರ್ಡು, ಅದಕ್ಕೆ ರೈತರೇನಾದರೂ ದುಡ್ಡು ಕಟ್ಟಬೇಕಾ, ಅದಕ್ಕೇನೋ ಮೆಂಬರ್ಶಿಪ್ ಫೀಸ್ ಕಟ್ಟಬೇಕಾ, ಅದರಿಂದ ಬೆನಿಫಿಟ್ ಏನು ಅನ್ನೋದನ್ನ ಈಗ ಮುಂದಕ್ಕೆ ನೋಡಿರಂತೆ. ನಮ್ಮ ಈ ವಾಲಂಟಿಯರ್ಸ್ ಅಥವಾ ನಾನು ಏನು ಹೇಳಿದೆ, ನಮ್ಮ ಒಂದು ಫೆಸಿಲಿಟೇಟರ್ಸ್ ಇರ್ತಾರೆ, ಅವ್ರ ಮುಖಾಂತರ ಹಳ್ಳಿಗಳಲ್ಲಿ ಸರ್ವೆ ಮಾಡಿ ಫಾರ್ಮರ್ಸ್ಗೆ ಫಾರ್ಮರ್ಸ್ ಕಾರ್ಡ್ ಅಂತ ಕೊಡ್ತೀವಿ. ನಾರ್ಮಲಾಗಿ ಫಾರ್ಮರ್ಸ್ ಕಾರ್ಡ್ ಕೊಡಬೇಕಂದ್ರೆ ಫಾರ್ಮರ ಇಲ್ವಾ ಅನ್ನೋದಕ್ಕೆ ಅವ್ರದ್ದು ಆಧಾರ್ ಕಾರ್ಡು, ಕೆಲವೊಂದು ಪ್ರೂಫ್ ಡಾಕ್ಯುಮೆಂಟ್ಸ್ ಏನು ನೆಸರಿ ಇದೆ ಅದು ಕೊಡ್ತಾರೆ. ಅದನ್ನ ತಗೊಂಡು ಅವ್ರು ಏನು ಮಾಡಬೇಕು ಅಂತಂದರೆ, ನಮ್ಮ ಲರ್ನಿಂಗ್ ಸೆಂಟ್ರಲ್ಲಿ ಒಂದು ಕೋರ್ಸಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು. ಇದು ನಮ್ಮ ಕಂಡೀಷನ್. ಯಾಕೆ ಅಂತ ಹೇಳ್ತೀನಿ. ಮತ್ತೆ ಹೇಳ್ತಾ ಇದ್ದಾರೆ, ಇದೇನಪ್ಪ ಫ್ರೀ ಅಂತಾರೆ, ಫಾರ್ಮರ್ಸ್ ಕಾರ್ಡ್ ಎಜುಕೇಷನ್ ಅಂತಾರೆ, ಮತ್ತೆ ಯಾಕೆ ಅಡ್ಮಿಷನ್ ಮಾಡಬೇಕು, ಮತ್ತೆ ಯಾಕೆ ಒಂದು ಟ್ಯೂಷನ್ ಫೀಸ್ ಅಂತ ಯಾಕೆ ಕೊಡಬೇಕು ಅನ್ನೋ ಕ್ವೆಶನ್ಗೆ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಇವಾಗ ಒಂದು ಫಾರ್ಮರ್ಸ್ ಕಾರ್ಡ್ ಬೇಕು, ಒಂದು ಫಾರ್ಮರ್ಸ್ ಕಾರ್ಡ್ ಎಲಿಜಿಬಿಲಿಟಿ ಬೇಕು ಅಂತಂದರೆ ಅವ್ರು ಮಾಡಬೇಕಾಗಿರೋದು, ನಮ್ಮ ಒಂದು ಕೋರ್ಸ್, ಒಂದು ಅಬ್ಯಾಕಸ್ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ವಾರದಲ್ಲಿ 3 ದಿವಸ ಕ್ಲಾಸ್ ಇರುತ್ತೆ. ಅದು 3 ಡೇಸ್ ಅಷ್ಟೇ ಇರುತ್ತೆ, ವಾರ ಪೂರ್ತಿ ಹೇಳ್ಕೊಡಲ್ಲ. ಓಕೆ, ಮತ್ತು 2 ಅವರ್ 3 ಅವರ್ ಸ್ಕೂಲ್ ಸಬ್ಜೆಕ್ಟಲ್ಲಿ ಹೇಳ್ಕೊಡಲ್ಲ. ಅಬ್ಯಾಕಸ್ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ 3 ಡೇಸ್ ಕ್ಲಾಸ್ ಇರುತ್ತೆ, 1 ಅವರ್ ಕ್ಲಾಸ್ ಇರುತ್ತೆ. ಒಂದು ಬ್ಯಾಚಲ್ಲಿ 30 ಮಕ್ಕಳು ತೊಗೊತೀವಿ. ಆ ಥರ ಒಂದು 5 ಬ್ಯಾಚ್ ಇರುತ್ತೆ. ವಾರದಲ್ಲಿ 3 ಡೇಸ್ ಅಂತಂದರೆ 150 ಮಕ್ಕಳು ಇಂಟು 150 ಒಂದು 300 ಮಕ್ಕಳಿಗೆ ಫೆಸಿಲಿಟೇಟ್ ಮಾಡೋ ಥರ ಅಬ್ಯಾಕಸ್ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸು, ಅಥವಾ ಇಂಗ್ಲೀಷ್ ಕ್ಲಾಸ್, ಇಂಗ್ಲೀಷಲ್ಲಿ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಈ ಥರ ಕ್ಲಾಸಸ್ ಇರುತ್ತೆ. ಈ ಯಾವುದಾದ್ರೂ ಒಂದು ಕ್ಲಾಸಿಗೆ ಮಗುನ ಅಡ್ಮಿಷನ್ ಮಾಡಿಸ್ಬೇಕು. ಮತ್ತು ಇದ್ರ ಜೊತೆಗೆ ನಮ್ಮದು ಬೇರೆ ವಿಧವಾದ ಕೋರ್ಸ್ಗಳಿದೆ. ಅದು ನಮ್ಮ ಲರ್ನಿಂಗ್ ಸೆಂಟ್ರಲ್ಲಿ ಗ್ರಾಮ ಗುರುಕುಲ ಅಂತ ಒಂದು ಅದ್ಭುತವಾದ ಒಂದು ಕೋರ್ಸ್ ಇದೆ. ಅದ್ರ ಬಗ್ಗೆ ತಿಳ್ಕೊಬೋದು ಆಮೇಲೆ ಆ ಲರ್ನಿಂಗ್ ಸೆಂಟ್ರಿಗೆ ಹೋದರೆ. ಈಗ ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ಮಾಡಿದ್ರೆ ಅವ್ರಿಗೆ ಏನೇನು ಸಿಗುತ್ತೆ, ಏನೇನಾಗುತ್ತೆ? 1 ವರ್ಷ ಟ್ರೈನಿಂಗ್ ಇರುತ್ತೆ. ಎಷ್ಟು ವರ್ಷ? 1 ವರ್ಷ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಸರ್ಟಿಫಿಕೇಟ್ ಇರುತ್ತೆ. ಅವ್ರಿಗೆ ಬೇಕಾದಂಥ ಈ ಕ್ಲಾಸ್ಗಳಿಗೆ ಕಲಿಬೇಕಾದಂಥ ಅಬ್ಯಾಕಸ್ ಟೂಲ್ಸ್ ಇರ್ಬೋದು, ಅದರದ್ದು ವರ್ಕ್ಶೀಟ್ಸ್ ಇರ್ಬೋದು, ಅಥವಾ ಸಂಬಂಧಪಟ್ಟ ಮೆಟೀರಿಯಲ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಏನೇ ಇದ್ದರೂ ಫುಲ್ ಕಂಪ್ಲೀಟಾಗಿ ಫ್ರೀಯಾಗಿ ವಿಶ್ವಗ್ರಹ ಕೊಡುತ್ತೆ. ಈಗ
ಇದ್ರ ಜೊತೆಗೆ ಸ್ಮಾರ್ಟ್ ಬ್ರೈನ್ ವರ್ಕ್ಸ್ ಅಂತ ಒಂದಿದೆ. ಅದು ನಾರ್ಮಲ್ ಆಗಿ ನಮ್ಮ ಲಾಸ್ಟು 2 ವರ್ಷ ರಿಸರ್ಚಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ, ಎಲ್ಲ ಮಕ್ಕಳನ್ನು ನವೋದಯ ಕೋಚಿಂಗ್ ಸೇರಿಸಬೇಕು, ಮುರಾರ್ಜಿಗೆ ಸೇರಿಸಬೇಕು ಅಂತೇಳಿ ಟ್ಯೂಷನ್ಗಳಿಗೆ ಜಾಸ್ತಿ ದುಡ್ಡು ಕಟ್ತಿದ್ದಾರೆ. ಅವರ ಆ ದುಡ್ಡುಗಳನ್ನೆಲ್ಲ ಉಳಿಸೋದಕ್ಕೋಸ್ಕರ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥಮೆಟಿಕಲ್ ಎಬಿಲಿಟಿನ ಡೆವಲಪ್ ಮಾಡೋಕ್ಕೆ ಸ್ಮಾರ್ಟ್ ಬ್ರೈನ್ ವರ್ಕ್ಸ್ ಅಂತೇಳಿ ಒಂದು ಚಿಕ್ಕದಾದ ಚೊಕ್ಕದಾದ ಸೂಪರ್ ಆಗಿರೋ ಪ್ರಾಡಕ್ಟ್ನ ವಿಶ್ವಾಗ್ರ ಕಡೆಯಿಂದ ಲಾಂಚ್ ಮಾಡಿದ್ದೀವಿ. ಅದು ಮಾರ್ಕೆಟಲ್ಲಿ ಬೇರೆ ಕಂಪ್ನಿಗವರು ಅವರು ಇವ್ರು ಯಾರಾದರೂ ಮಾಡಬೇಕು ಅಂದರೆ 3,000-4,000 ಸಾವಿರ ತೊಗೊತಾರೆ. ನಮ್ಮದು ಈ ಸ್ಮಾರ್ಟ್ ಬ್ರೈನ್ ವರ್ಕ್ಸ್ ಏನಿದೆ MRP ಬಂದು 1,180 ಇದೆ. ಬಟ್ ಇದನ್ನು ಕೂಡ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಇದು ಮತ್ತು ಇದು ಒಂದು ಪ್ಯಾಕೇಜ್ ಮಾಡಿಬಿಟ್ಟು ಒಂದು ಫಾರ್ಮರ್ಸ್ ಕಾರ್ಡ್ಗೆ 3,540 ರೂಪಾಯಿ ಪ್ಲಸ್ 1,900 ರೂಪಾಯಿ ಎಷ್ಟಾಯ್ತು ಅಲ್ಲಿಗೆ 4,440 ರೂಪಾಯಿ ದುಡ್ಡನ್ನು ಫಾರ್ಮರ್ಸು ಪೇ ಮಾಡಿ 1 ವರ್ಷ ಟ್ಯೂಷನ್ಗೆ ಆ ಮಗುಗೆ ಸೇರಿಸ್ಬೇಕು. ಇದರಿಂದ ಏನು ಸಿಗುತ್ತೆ, 1 ವರ್ಷ ಕ್ಲಾಸ್ ಸಿಗುತ್ತೆ, ಆಮೇಲೆ ಆ ಒಂದು ಸ್ಮಾರ್ಟ್ ಬ್ರೈನ್ ವರ್ಕ್ಸ್ ಅನ್ನೋದು ಅವರಿಗೊಂದು ಸಿಗುತ್ತೆ. ಇದು ಅದ್ರ ಜೊತೆಗೆ ಒಂದು ಫಾರ್ಮರ್ಸ್ ಕಾರ್ಡ್ ಸಿಗುತ್ತೆ. ಮತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಏನಪ್ಪ ಇದು ದುಡ್ಡು ಕೇಳ್ತಾನೆ ಅಂತ ವಿಡಿಯೋ ಬಿಟ್ಟು ಹೋಗ್ಬೇಡಿ. ಇದರಲ್ಲಿರೋ ಮ್ಯಾಜಿಕ್ ನೋಡಿ, ಮತ್ತು ದುಡ್ಡು ಯಾಕೆ ಇಸ್ಕೊತಾ ಇದೀವಿ ಅನ್ನೋದು ರಿಯಲ್ ಕಾರಣ ನಿಮ್ಗೆ ಅರ್ಥ ಆಗಬೇಕು. ಆವಾಗಲೇ ನಿಮಗೆ ಕ್ಲಾರಿಟಿ ಬರೋದು. ಸೊ ಈ ಥರ ಮಾಡಿದಾಗ ನಿಮಗೆ ಒಂದು ಫಾರ್ಮರ್ಸ್ ಕಾರ್ಡ್ಗೆ ಎಲಿಜಿಬಿಲಿಟಿ ಆಗ್ತೀರಾ. ಎಲಿಜಿಬಿಲಿಟಿ ಆಗಿದ ತಕ್ಷಣವೇ ನಾವೇನು ಮಾಡ್ತೀವಿ, 1 ವರ್ಷದೊಳಗಡೆ ನಿಮ್ಮ ಮಗು 85% ಅಟೆಂಡೆನ್ಸ್ ಇರಬೇಕು. ಎಷ್ಟು? 85% ಅಟೆಂಡೆನ್ಸ್ ಇದ್ದರೆ ನೀವು ಕಟ್ಟಿದಂಥ 4,440 ರೂಪಾಯಿ ಏನಿದೆ ಅದರಲ್ಲಿ 3,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ರೂಪದಲ್ಲಿ ವಿಶ್ವಾಗ್ರ ಫೌಂಡೇಶನ್ ಕಡೆಯಿಂದ ನಿಮ್ಮ ಪೇರೆಂಟ್ಸ್ ಯಾರು ಕಟ್ಟಿರ್ತೀರೋ ಅವರಿಗೆ ಇದು ರಿಟರ್ನ್ ಬರುತ್ತೆ, ಅಥವಾ ರೀಫಂಡ್ ಅಂತ ಹೇಳೋಕ್ಕಾಗಲ್ಲ, ಸ್ಕಾಲರ್ಶಿಪ್ ಥರ ಬರುತ್ತೆ. 85% ಅಟೆಂಡೆನ್ಸ್ ಇದ್ದರೆ ಸಾಕು, ಪ್ರತಿಯೊಂದು ಮಗುಗೂ ಬರುತ್ತೆ. 1 ಗ್ರಾಮಕ್ಕೆ 300 ಮಕ್ಕಳಿಗೆ ಮಾತ್ರ. ಓಕೆ, ಸೊ ಇದು ಈಗ ನಿಮ್ಮ ಪ್ರಶ್ನೆ ಇರ್ಬೋದು, ಅಲ್ಲಪ್ಪ ನೀನು 4,440 ರೂಪಾಯಿ ಇಸ್ಕೊಂಡೆ, 3,000 ರೂಪಾಯಿ ನಮಗೆ ಕೊಡ್ತೇವೆ, 1,440 ರೂಪಾಯಿ ನಿಮ್ಗೆ ಕೊಟ್ಟಂಗೆ ಆಯ್ತಲ್ಲ ಅಂತ. ಇದರಲ್ಲಿ 540 ರೂಪಾಯಿ GSTಗೆ ಹೋಗುತ್ತೆ. ಅದು ನಮ್ಮ ಗೌರ್ಮೆಂಟಿಗೆ ನಾವು ಕಟ್ಟಲೇಬೇಕು. ನಮ್ಮ ಸಂಸ್ಥೆ ಕಂಪ್ಲೀಟ್ ಪ್ರೈವೇಟ್ ಕಂಪ್ನಿ ಆಗಿರೋದ್ರಿಂದ GST 540 ರೂಪಾಯಿ ಹೋಗುತ್ತೆ. ಇನ್ನು ಉಳಿಕೆ ಅಮೌಂಟ್ ಎಷ್ಟಿರುತ್ತೆ ನಮಗೆ? ಈಗ ಈ 3,000 ರೂಪಾಯಿ ನಿಮ್ಗೆ ಬರೋದಿದೆಯಲ್ಲ, ಅದು ಫೌಂಡೇಶನ್ ದಾನದ ರೂಪದಲ್ಲಿ ಬರೋದು. ಈ ಕಾಸಲ್ಲಿ 540 ರೂಪಾಯಿ GST ಹೋದಾಗ ಮಿಕ್ಕದೆಷ್ಟು? 3,000 ಪ್ಲಸ್ 3,900 ರೂಪಾಯಿ ಮಿಕ್ಕುತ್ತೆ. ಆ 900 ರೂಪಾಯಿ ಏನಿದೆ, ಆ 900 ರೂಪಾಯಲ್ಲಿ ಈ ನಮ್ಮ ಸ್ಮಾರ್ಟ್ ಬ್ರೈನ್ ವರ್ಕ್ಸ್ ಇದೆಯಲ್ಲ, ಅದಕ್ಕೆ ಬಂಡವಾಳ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ಸಾಫ್ಟ್ವೇರ್ ಎಲ್ಲ ಕೊಡಲಿಕ್ಕೆ ಒಂದು 600 ರೂಪಾಯಿ ಅಷ್ಟು ದುಡ್ಡು ಅದಕ್ಕೆ ಖರ್ಚಾಗುತ್ತೆ. ಇನ್ನು ಎಷ್ಟು ಮಿಕ್ಕುತ್ತೆ? ಅದರಲ್ಲಿ 300 ರೂಪಾಯಿ ಮಿಕ್ಕಿರುತ್ತೆ. ನಮಗೆ ಎಷ್ಟು ಮಿಕ್ಕಿರುತ್ತೆ? 300 ರೂಪಾಯಿ ಮಿಕ್ಕಿರುತ್ತೆ. ಮತ್ತು ಟ್ಯೂಷನ್ ಫೀಸಲ್ಲಿ 3,000 ರೂಪಾಯಿ ಮಿಕ್ಕಿರುತ್ತೆ. ಇದು 3,300 ರೂಪಾಯಿ ಏನಿದೆ ಅದು ಒಂದು ಬಿಸ್ನೆಸ್ ಥರ ನಮಗೆ ನೀವು ಕೊಟ್ಟಿರೋಂಥ ಅಡ್ಮಿಷನ್ ದುಡ್ಡಲ್ಲಿ ಇದಿರುತ್ತೆ. ಇವಾಗ ಈ ದುಡ್ಡನ್ನ ವಿಶ್ವಾಗ್ರ ಏನು ಮಾಡುತ್ತೆ? ಇದರಲ್ಲಿ 50% ದುಡ್ಡೇನಿದೆ, 50% ದುಡ್ಡೇನಿದೆ ನಿಮಗೆ ಫೆಸಿಲಿಟೇಟರ್ಸ್ ಅಂತ ಏನು ಇಟ್ಟಿರ್ತೀವಿ ಗ್ರಾಮದಲ್ಲಿ, ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಟ್ರೈನರ್ಸ್ ಇರ್ಬೋದು, ನಿಮಗೆಲ್ಲ ಬಂದು ಇದನ್ನ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ಈ ಬೆನಿಫಿಟ್ಸ್ ಎಲ್ಲ ರೀಚ್ ಮಾಡೋಕ್ಕೆ ಬರೋ ಥರ ಅವರಿಗೆ ಫೆಸಿಲಿಟೇಟರ್ಸ್ಗೆ ಅಂತೇಳಿ 50% ದುಡ್ಡನ್ನು ಇದರೊಳಗಡೆ ಅವರಿಗಾಗಿ ಇಟ್ಟಿರ್ತೀವಿ. ಅಲ್ಲಿಗೆ ಎಷ್ಟಾಯಿತು? ಒಂದು 3,350%, 1,650 ರೂಪಾಯಿ ನಿಮ್ಮ ಗ್ರಾಮದಲ್ಲಿ ಒಬ್ಬರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟು ಅವ್ರಿಗೆ ಕೆಲಸ ಮಾಡೋಕ್ಕೆ ಒಂದು ಗೌರವ ಧನದ ರೂಪದಲ್ಲಿ ಕೊಡ್ತೀವಿ. ಇದು ಯಾವುದೇ ಮೋಸ ಇಲ್ದಿರಂಗೆ ಸ್ಟ್ರೇಟಾಗಿ ಅವ್ರಿಗೆ ಹೋಗುವಂಥ ದುಡ್ಡು. ಇನ್ನು ಮಿಕ್ಕಿದ ಎಷ್ಟಿರ್ಬೋದು? ಇನ್ನೂ ಒಂದು 1,650 ರೂಪಾಯಿ. 1,650 ರೂಪಾಯಲ್ಲಿ ನಮ್ಮ ವಿಶ್ವಾಗ್ರದ್ದು ಮ್ಯಾನೇಜ್ಮೆಂಟ್ ಇರುತ್ತೆ, ಆಫೀಸ್ಗಳಿರುತ್ತೆ, ಮತ್ತು ಈ ಥರ ಇಂಟ್ರಾಕ್ಟಿವ್ ಪ್ಯಾನಲ್ಸ್ ಹಾಕೋದಿರುತ್ತೆ, ಚೇರ್ಸ್ಗಳು ಕಳ್ಸೋದಿರುತ್ತೆ, ಬಿಲ್ಡಿಂಗ್ ಬಾಡಿಗೆಗಳಿರ್ತವೆ, ನಮ್ಮ ಟ್ರೈನರ್ಸ್ ಬಂದು ನಿಮ್ಮ ಊರುಗಳಿಗೆ ಪಾಠ ಮಾಡೋದಿರುತ್ತೆ, ಚಾರ್ಜಸ್ ಇರುತ್ತೆ. ಈ ಎಲ್ಲ ವಿಚಾರಕ್ಕೂ ಕವರ್ ಆಗಿ ಅಲ್ಟಿಮೇಟಾಗಿ ಒಂದು ನಮ್ಮ ಸಂಸ್ಥೆಗೆ ವಿಶ್ವಾಗ್ರ ಎಜು ಸೊಲ್ಯೂಷನ್ಸ್ ಮಾರ್ಕೆಟಿಂಗ್ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಸಿಗೋವಂಥ ದುಡ್ಡು 5% ಮಾತ್ರ. 5% ಅಂದರೆ ಒಂದು ಮಗುವಿಂದ ಕೇವಲ 150 ರೂಪಾಯಿ ಮಾತ್ರ ನಮ್ಮ ವಿಶ್ವಾಗ್ರಗೆ ಉಳಿಯುತ್ತೆ. ಅದನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಈ ಮಿಕ್ಕಿದ ದುಡ್ಡಲ್ಲೆಲ್ಲ ಇನ್ನೊಂದು NGO ನಮ್ಮದು ವಿಶ್ವಾಗ್ರ ಫೌಂಡೇಶನ್ ಏನಿದೆ ಅದರಲ್ಲಿ ಒಂದಷ್ಟು ಜನ ಎಂಪ್ಲಾಯೀಸ್ನ ಇಟ್ಟು ಆ ಎಂಪ್ಲಾಯೀಸ್ನ ಮನೆಗೆ, ಅಂಗಡಿಗಳಿಗೆ, ಬೇರೆ ಬೇರೆ ಸಿಟಿಗಳಲ್ಲಿ ದಾವಣಗೆರೆ, ಹರಿಹರ, ಶಿವಮೊಗ್ಗ, ರಾಣಿಬೆನ್ನೂರು, ಬೆಂಗಳೂರು, ಮೈಸೂರು, ಎಲ್ಲೆಲ್ಲೆಲ್ಲ ದೊಡ್ಡ ದೊಡ್ಡ ಸಿಟಿಗಳಿದ್ದಾವೆ, ಎಲ್ಲೆಲ್ಲೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ನಾವು ಅವ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಮತ್ತು ಡೊನೇಷನ್ನ ಕಲೆಕ್ಟ್ ಮಾಡಲಿಕ್ಕೆ ಒಂದಷ್ಟು ಜನ ಸ್ಟಾಫ್ ಸ್ಯಾಲ್ರಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಆ ಯೂಸ್ ಮಾಡಿರೋ ದುಡ್ಡಿಂದ ಸ್ಯಾಲ್ರಿ ಕೊಟ್ಟು ಅವ್ರು ಏನು ಮಾಡ್ತಾರೆ, ದೇಣಿಗೆಗಳು ತೊಗೊಂಬರ್ತಾರೆ, ವಿಶ್ವಾಗ್ರಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟ್ರಾಕ್ಟ್ಗಳು ತೊಗೊಂಬರ್ತಾರೆ. ಅದ್ರ ಮುಖಾಂತರ ಬರೋ ಪ್ರತಿಯೊಂದು ರೂಪಾಯಿನೂ ಕೂಡ ಡೈರೆಕ್ಟಾಗಿ ವಿಶ್ವಾಗ್ರ ಫೌಂಡೇಶನ್ನಿಗೆ ಬರುತ್ತೆ. ಅದು ದಾನದ ರೂಪದಲ್ಲಿ ಬರುತ್ತೆ, ಬಿಸ್ನೆಸ್ ರೂಪದಲ್ಲಿ ಬರಲ್ಲ.
ಆ ದಾನದ ರೂಪದಲ್ಲಿ ಬಂದಿರೋ ದುಡ್ಡನ್ನ ಅದನ್ನ ಬಳಸ್ಕೊಂಡು ಮತ್ತೆ ನಿಮ್ಗೆ ಏನು ಹೇಳಿದ್ವಿ ನಾವು, ಆ ಸ್ಟಾರ್ಟಿಂಗಲ್ಲಿ ಕಟ್ಟಿರ್ತೀರಲ್ಲ ನೀವು ಫೀಸು, ಆ 1 ವರ್ಷದ ಫೀಸು 3,000 ರೂಪಾಯಿ ಸ್ಕಾಲರ್ಶಿಪ್ ರಿಫಂಡ್ ಆಗೋದು, ಅದು ಜೊತೆಗೆ ಈಗ ಫಸ್ಟ್ ಸೆಟ್ಟಲ್ಲಿ ಈಗ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ದೀವಿ, ಇಂಗ್ಲೀಷ್ ಗ್ರಾಮರ್ ಬುಕ್ಕು, ಜಾಮಿಟ್ರಿ ಬಾಕ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಇದೇ ರೀತಿ ಹೋಗ್ತಾ ಹೋಗ್ತಾ ದಿವಸಗಳಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಸಾಕ್ಸು, ಬ್ಯಾಗ್ಸು, ಬುಕ್ಸು, ಆ ಮಕ್ಳಿಗೆ ಬೇಕಾಗಿರೋ ಎಲ್ಲ ಬೆನಿಫಿಟ್ಗಳನ್ನ ನನಗೆ ಗೊತ್ತಿರೋ ಪ್ರಕಾರ ಈ ವರ್ಷ ನಾವೇನು 3,000 ಫಾರ್ಮರ್ಸ್ ಕಾರ್ಡ್ ಇವಾಗ ಜುಲೈ 1ನೇ ತಾರೀಕಿಂದ ಕೊಡ್ತಾ ಇದ್ದೀವಿ. ಆಗಸ್ಟ್ 15 ಒಳಗಡೆ 3,000 3,500 ಫಾರ್ಮರ್ಸ್, ನನ್ನ ಪ್ರಕಾರ ಒಂದು 4,500 ಜನನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವಿಲ್ ಸಿ 3,000 ಫಾರ್ಮರ್ಸಿಗೆ ಮಿನಿಮಮ್ ಒಂದು 10,000 ರೂಪಾಯಿ ವ್ಯಾಲ್ಯೂ ಅಷ್ಟು ಎಜುಕೇಷನ್ ಮೆಟೀರಿಯಲ್ಸು ಫಾರ್ಮರ್ಸ್ ಕಾರ್ಡ್ ಮುಖಾಂತರ ಅವರಿಗೆ ತಲುಪುವಂಥ ಎಲ್ಲ ಸಾಧ್ಯತೆಗಳಿದೆ. 2ನೇ ವರ್ಷದಲ್ಲಿ ಇದನ್ನ ನನ್ನ ಸಂಸ್ಥೆ ಮತ್ತು ನನ್ನ ಪ್ಯಾನಲ್ ಮತ್ತು ನಮ್ಮ ಡೋನರ್ಸ್ ಎಲ್ಲ ಸೇರ್ಕೊಂಡು ಏನು ಅನ್ಕೊತಾ ಇರೋದು ಅಂತಂದರೆ, ಪ್ರತಿಯೊಂದು ಫಾರ್ಮರ್ಸ್ ಕಾರ್ಡ್ ಯಾರು ಮಾಡಿರ್ತಾರೋ ಅವರಿಗೆ ಮಾರ್ಕೆಟಿಂದ ಡೊನೇಷನ್ ತಗೊಂಡು ಫಂಡ್ ರೈಸಿಂಗ್ ಆಕ್ಟಿವಿಟೀಸ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ, ಅದರಿಂದೆಲ್ಲ ಬರೋ ದುಡ್ಡಲ್ಲಿ 20,000 ರಿಂದ 30,000 ರೂಪಾಯಿವರೆಗೂ ಆವರೇಜ್ ನಾನು ಹೇಳ್ತಾ ಇರೋದು. ಫಸ್ಟ್ನೇ ವರ್ಷ 10,000 ರೂಪಾಯಿವರೆಗೂ, 2ನೇ ವರ್ಷದಿಂದ 20,000 ರಿಂದ 30,000 ರೂಪಾಯಿವರೆಗೂ ಆ ರೀತಿ ತೊಗೊಂಡು ಹೋಗ್ತಾ ಅವರ ಪ್ರತಿಯೊಂದು ಎಜುಕೇಷನ್ ಎಕ್ಸ್ಪೆನ್ಸಸ್, ಕೆಲವು ಕಡೆ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಚೆನ್ನಾಗಿ ಮಾಡದೇ ಇರ್ಬೋದು, ಅಥವಾ ಆ ಫಾರ್ಮರ್ಗೆ ಇಷ್ಟ ಇಲ್ಲದೆ ಇರ್ಬೋದು ಅಲ್ಲಿ ಓದಿಸೋದಕ್ಕೆ, ಎಲ್ಲೋ ಪ್ರೈವೇಟ್ ಶಾಲೆಗೆ ಸೇರಿಸಿರ್ಬೋದು, ಅಲ್ಲಿಗೆ ಹೋಗುವಂಥ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂದ ಹಿಡಿದು ಅವ್ರಿಗೆ ಸ್ಕೂಲ್ ಫೀಸ್ವರೆಗೂ ವಿಶ್ವಾಗ್ರ ಫೌಂಡೇಶನ್ ಕಡೆಯಿಂದ ಫಾರ್ಮರ್ಸ್ಗೆ ಕೊಡಬೇಕಾದಂಥ ಒಂದು ದೊಡ್ಡ ಮಹಾ ಉದ್ದೇಶ ಇಟ್ಕೊಂಡು ಮಾಡಿರೋಂಥ ಪ್ರಾಜೆಕ್ಟ್ ಇದು.